ಉತ್ತರ ಬೇಕು. ಕೆವಿ ಧನಂಜಯ ಸರ್ ಅವರ ಬಗ್ಗೆ ಈ ಕ್ಷಣಕ್ಕೂ ಕೂಡ ವಕೀಲರ ವೃಂದದಲ್ಲೂ ಕೂಡ ಅಪಾರವಾದ ಗೌರವ ಇದೆ, ಮಾಧ್ಯಮದವರಿಗೂ ಜನರಿಗೂ ಕೂಡ ಅಪಾರವಾದ ಗೌರವ ಇದೆ. ನಾನು ಈಗಲೂ ಕೂಡ ಅವರನ್ನ ಡಿಫೈ ಮಾಡಬೇಕು ಅಂತಲೋ ಅಥವಾ ಅವರ ಏನ್ ಹೇಳೋದು ಅವ್ರ ಬಗ್ಗೆ ಅನುಮಾನದ ದೃಷ್ಟಿಯಿಂದ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಲ್ಲ ಸರ್. ಬೇಸಿಕ್ ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಟಿಕಲ್ 32ರ ಅಡಿಯಲ್ಲಿ ಈ ಪ್ರಕರಣ ಬರೋದಿಲ್ಲ ಅಂತ ಹೇಳಿದ ನಂತರದಲ್ಲಿ, ಹಾಗೆ ಈ ಪ್ರಕರಣದಲ್ಲಿ ತಂದಿಟ್ಟಿರುವ ವಿಚಾರಗಳನ್ನ ಗಮನಿಸಿದಾಗ ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಅನ್ನಿಸಿದಾಗ ಸುಪ್ರೀಂ ಕೋರ್ಟ್ ನ ವಕೀಲರಾದ ಅಷ್ಟು ಅನುಭವ ಇರುವ ಕೆವಿ ಧನಂಜಯ ಅವರು ಮತ್ತೊಮ್ಮೆ ಮುಂದೆ ಬಂದು ಮಾಧ್ಯಮದ ಮುಂದೆ ಬಂದು ಹಾಗೆ SIT ರಚನೆ ಬಗ್ಗೆ ಪ್ರಸ್ತಾಪ ಮಾಡಿ ಆತನಿಗೆ ಬುರುಡೆ ಸಿಗದೆ ಹೋದ್ರೆ, ಆತ ತೋರಿಸಿದ ಜಾಗದಲ್ಲಿ ಬುರುಡೆ ಸಿಗದೆ ಹೋದ್ರೆ ನಾನೇ ಕೇಸ್ ಹಾಕ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ನಲ್ಲಿ ಕೆವಿ ಧನಂಜಯ ಸರ್ ಮಾತನಾಡ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಈ ತೀರ್ಪು ಬಂದ ನಂತರದಲ್ಲೂ ಇದನ್ನ ಹೇಗೆ ಗಮನಿಸೋದು? ನೋಡಿ, ನನ್ಗನ್ಸುತ್ತೆ ಸುಪ್ರೀಂ ಕೋರ್ಟ್ ಬಂದ ನಂತರ ಅವರು ಕಂಪ್ಲೇಂಟ್ ಕೊಡಿಸ್ತಾರೆ. ಅಲ್ಲಿ ಯಾಕೆ ಏನಂತ ಹೇಳಿರ್ತಾರೆ, ನೀವು ಅಲ್ಲೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದ್ರ ಮೇಲೆ ಹೇಳಿರ್ತಾರೆ. ಸೊ ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಅದ್ರ ಮೇಲೆ ಆಕ್ಟ್ ಆಗ್ಲಿ ಅಂತ ಹೇಳ್ತಾರೆ. ಆದ್ರೆ ಇದ್ರ ಬಗ್ಗೆ ಅವರೆಲ್ಲೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರ ಇದನ್ನ ಡಿಸ್ಕ್ಲೋಸ್ ಆದ್ರೆ ಇದೆಲ್ಲೋ ಒಂದ್ ರೀತಿ ಎಲ್ಲರಿಗೂ ಆಹಾರ ಆಗ್ತದೆ ಅಂತ ಅವರು ಅದನ್ನ ಹೈಡ್ ಮಾಡ್ತಾರೆ. ಆಮೇಲೆ ಒಂದನ್ನ ತಿಳ್ಕೊಳ್ಳಿ ಮೇಡಮ್, ನಾವು ಕೂಡ ವಕೀಲರನ್ನ ಪ್ರತಿನಿಧಿಸಿ ಹಲವಾರು ಬಾರಿ ನಾವು ರೆಪ್ರೆಸೆಂಟೇಟಿವ್ಸ್ ಆಗಿ ಎಲ್ಲ ಇದ್ದು, ಇವನ್ ಅಮೃತೇಶ್ ಸರ್ ಕೂಡ ಇದ್ದು, ನಾವು ವಕೀಲರ ಬಗ್ಗೆ ಅಕಸ್ಮಾತ್ ಏನಾದ್ರು ಸಣ್ಣದಾಗಿ ಒಂಚೂರು ಅವಹೇಳನಕಾರಿಯಾಗಿ ಬರ್ತದೆ ಅಂದ್ರೆ ಜೀವ ಹೋದ್ರೂ ಕೂಡ ನಾವು ಬಿಟ್ಕೊಡೋದಿಲ್ಲ, ನಾವು ಲಾಯರ್ಗಳನ್ನ ಖಂಡಿತ ಬಿಟ್ಕೊಡೋದಿಲ್ಲ. ಆದ್ರೆ ಆಯ್ತಾ, ಆದ್ರೆ ಇಲ್ಲಿ ಬಂದಿರತಕ್ಕಂತ ವಿಚಾರ ಏನಂದ್ರೆ, ವೈಯಕ್ತಿಕವಾಗಿ ನಾಟ್ ಓನ್ಲಿ ವಕೀಲರಾಗಿ ಅಷ್ಟೇ ಅವರು ಕೇಸನ್ನು ರೆಪ್ರೆಸೆಂಟ್ ಮಾಡಿಲ್ಲ, ವೈಯಕ್ತಿಕವಾಗಿ ಬಂದು ಮಾಧ್ಯಮಗಳ ಮುಂದೆ ಅವರು ಇದನ್ನ ಕೊಟ್ಟಿದ್ದಾರೆ, ಮಾಧ್ಯಮಗಳ ಮುಂದೆ ಬಂದು ಮಾತಾಡಿದ್ದಾರೆ. ಆಮೇಲೆ ವೈಯಕ್ತಿಕವಾಗಿ ಲಾಯರ್ಗಳನ್ನ ಅವರ ಟೀಮ್ ನ ಕಳಿಸ್ಬಿಟ್ಟು ಚಿನ್ನಯ್ಯನ ಜೊತೆಗೆ ಸೆಕ್ಯೂರಿಟಿ ತರ ಕಳಿಸಿ ಅವ್ರನ್ನ ಫುಲ್ ಸೆಕ್ಯೂರ್ಡ್ ಮಾಡಿದ್ದಾರೆ. ವೈಯಕ್ತಿಕವಾಗಿ ಈ ಸಂಪೂರ್ಣವಾದ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಇವ್ರ ಕಾಲಗಳಲ್ಲೇ ಕರ್ಕೊಂಡು ಪರ್ಸನಲ್ ಕೇರ್ ತಗೊಂಡಿರೋದ್ರಿಂದನೇ ನಾನ್ ಕೇಳ್ತಾ ಇರೋದು, ಸರ್ ನೀವು ಪರ್ಸನಲ್ ಕೇರ್ ಆಗಿ ಮಾಡಿದೀರಾ, ನಾವು ನಿಮ್ಮ ಪರ್ಸನಲ್ ಆಗಿ ಇಟ್ಕೊಂಡು ಮಾತಾಡ್ತಾ ಇದೀವಿ. ಒಬ್ಬ ವಕೀಲರಾಗಿ ನಾವು ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ನೀವು ಅವತ್ತು ಹೇಳಿದ್ರಿ, ಆತ ಮಾಡೋ ಚಿನ್ನಯ್ಯ ತಪ್ಪು ಮಾಡಿದ್ರೆ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ, ದಯವಿಟ್ಟು ಈ ಕೂಡಲೇ ಅವ್ರ ಮೇಲೆ ಕೇಸ್ ಹಾಕಿ. ಒಂದು. ಎರಡನೇದು, ಇದು ಇವಾಗ ಕೋರ್ಟ್ ಮುಂದೆ ಈ ತರ ಹೇಳಿ ಅಕಸ್ಮಾತ್ ಏನಾದ್ರು ಫಾಲ್ಸ್ ಆಗಿ ಡಿಪೋಸಿಷನ್ ಏನಾದ್ರು ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದಟ್ಸ್ ಕಾಲ್ಡ್ ಪರ್ಜುರಿ ಆಲ್ಸೋ. ಇವನ್ ನಾಟ್ ಓನ್ಲಿ ಅಬ್ಯೂಸಿಂಗ್ ದ ಪ್ರೆಸ್ ಆಫ್ ಕೋರ್ಟ್ ಸರ್, ಇವನ್ ಪರ್ಜುರಿ ಅದು ಒಂದು ಅಫಿಡೇವಿಟ್ ಇದ್ದಂಗೆ, ಅದಕ್ಕಿಂತ ಒಂದು ಇದಾಗಿ ತಗೊಳುತ್ತೆ. ಜಡ್ಜ್ ಮುಂದೆ ಈ ತರ ಹೇಳಿಲ್ಲ, ಸುಳ್ಳು ಹೇಳಿ ಸಪ್ರೆಸ್ ಮಾಡಿ ಮೆಟೀರಿಯಲ್ ನ ಮುಚ್ಚಿಟ್ರು ಕೂಡ ಅದು ಕೂಡ ತಪ್ಪಾಗ್ತದೆ. ಅದಲ್ಲದೆ ಇವ ಸರ್ಕಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಅಂಡ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಇದನ್ನೆಲ್ಲಾ ವಿಚಾರಗಳನ್ನ ಯಾಕೆ ವಕೀಲರುಗಳು ಕೂಡ ಮುಚ್ಚಿಡೋದ್ರ ಉದ್ದೇಶ ಏನು ಅಂದ್ರೆ, ನನ್ನ ಪ್ರಕಾರ ನೋಡಿ, ನಾನು ಎಲ್ಲ ಹೇಳಲ್ಲ, ಇದೊಂದು ವರ್ಡ್ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್. ಇದು ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಬಿಡಿ ಆಯ್ತು, ದುಡ್ಡಿಲ್ಲ ಅಂದ್ರೆ ನಾವು ಲಾಯರ್ ಆಗಿ ನಾವು ಕೂಡ ದುಡ್ಡು ತಗೊಂಡೇ ಕೆಲಸ ಮಾಡ್ತೀವಿ ಮೇಡಮ್. ಬಡವರು ಸರ್ವಿಸ್ ಸೋಷಿಯಲ್ ಅದು ಬೇರೆ. ಆದ್ರೆ ಇದಿದೆಯಲ್ಲ, ಈ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ನನ್ನ ಪ್ರಕಾರ ಧರ್ಮಸ್ಥಳನ ಟಾರ್ಗೆಟ್ ಮಾಡಿ, ವೀರೇಂದ್ರ ಹೆಗ್ಡೆ ಅವ್ರನ್ನ ಟಾರ್ಗೆಟ್ ಮಾಡಿ ಮಾಡಿದಂತ ಒಂದು ಕಂಪ್ಲೀಟ್ ಆಗಿ ಒಂದು ಷಡ್ಯಂತ್ರದ ನ್ಯಾಯ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಗಳು ಜೀವಂತವಾಗಿರಬೇಕು. ಬಹುಶಃ ಸುಪ್ರೀಂ ಕೋರ್ಟ್ ಕೂಡ ಇದೇ ಅಬ್ಸರ್ವೇಷನ್. ನನಗೆ ಸಮಯ ಇಷ್ಟೇ ಸರ್, ನನಗೆ ವಸಂತ್ ಗಿರಿ ಅವರು ನಾನು ಮಾತಾಡಬೇಡಿ ಅಂತ ಹೇಳಿಲ್ಲ ಸರ್. ದಿನೇಶ್ ಸರ್ ನಾನು ಮಾತಾಡಬೇಡಿ ಅಂತ ಹೇಳಿಲ್ಲ, ಬಟ್ ಅದೊಂದನ್ನೇ ಮಾತಾಡಬೇಡಿ ಅಂತ ಹೇಳ್ತೀನಿ. ವಸಂತ್ ಗಿರಿ ಯಾರು ಜಾಯಿನ್ ಆಗಿದ್ದಾರೆ. ವಸಂತ್ ಗಿರಿ ಅವರೇ ನಮಸ್ಕಾರ, ಸ್ವಾಗತ. ಬಂದೆ ಸರ್. ಆಯ್ತು ಸರ್, ಸಮಾಧಾನ. ವಸಂತ್ ಗಿಳಿಯಾರ್ ಅವರೇ, ಈಗ ಸುಪ್ರೀಂ ಕೋರ್ಟ್ ನ ಮುಂದೆ ಎಲ್ಲವನ್ನ ಕೂಡ ವಿವರವಾಗಿ ವಿವರಿಸಲಾಗಿದೆ. ಇಲ್ಲಿ ನೇರವಾಗಿ ನನಗೆ ಗೊತ್ತಿಲ್ಲ 183ಯಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು, ಹರ್ಷೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ನ ಮುಂದೆ ಆ ಎಲ್ಲಾ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ನ ಗಮನಕ್ಕಿದೆ ಚಿನ್ನಯ್ಯ ಯಾರ ಮೇಲೆ ಆರೋಪ ಮಾಡ್ತಿದ್ದಾನೆ ಅಂತ ಹೇಳಿ. ಇದೆಲ್ಲ ಉತ್ತರ ಬೇಕು. ಕೆವಿ ಧನಂಜಯ ಸರ್ ಅವರ ಬಗ್ಗೆ ಈ ಕ್ಷಣಕ್ಕೂ ಕೂಡ ವಕೀಲರ ವೃಂದದಲ್ಲೂ ಕೂಡ ಅಪಾರವಾದ ಗೌರವ ಇದೆ, ಮಾಧ್ಯಮದವರಿಗೂ ಜನರಿಗೂ ಕೂಡ ಅಪಾರವಾದ ಗೌರವ ಇದೆ. ನಾನು ಈಗಲೂ ಕೂಡ ಅವರನ್ನ ಡಿಫೈ ಮಾಡಬೇಕು ಅಂತಲೋ ಅಥವಾ ಅವರ ಏನ್ ಹೇಳೋದು ಅವ್ರ ಬಗ್ಗೆ ಅನುಮಾನದ ದೃಷ್ಟಿಯಿಂದ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಲ್ಲ ಸರ್. ಬೇಸಿಕ್
ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಟಿಕಲ್ 32ರ ಅಡಿಯಲ್ಲಿ ಈ ಪ್ರಕರಣ ಬರೋದಿಲ್ಲ ಅಂತ ಹೇಳಿದ ನಂತರದಲ್ಲಿ, ಹಾಗೆ ಈ ಪ್ರಕರಣದಲ್ಲಿ ತಂದಿಟ್ಟಿರುವ ವಿಚಾರಗಳನ್ನ ಗಮನಿಸಿದಾಗ ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಅನ್ನಿಸಿದಾಗ ಸುಪ್ರೀಂ ಕೋರ್ಟ್ ನ ವಕೀಲರಾದ ಅಷ್ಟು ಅನುಭವ ಇರುವ ಕೆ.ವಿ. ಧನಂಜಯ ಅವರು ಮತ್ತೊಮ್ಮೆ ಮುಂದೆ ಬಂದು ಮಾಧ್ಯಮದ ಮುಂದೆ ಬಂದು ಹಾಗೆ SIT ರಚನೆ ಬಗ್ಗೆ ಪ್ರಸ್ತಾಪ ಮಾಡಿ ಆತನಿಗೆ ಬುರುಡೆ ಸಿಗದೆ ಹೋದ್ರೆ, ಆತ ತೋರಿಸಿದ ಜಾಗದಲ್ಲಿ ಬುರುಡೆ ಸಿಗದೆ ಹೋದ್ರೆ ನಾನೇ ಕೇಸ್ ಹಾಕ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ನಲ್ಲಿ ಕೆ.ವಿ. ಧನಂಜಯ್ ಸರ್ ಮಾತನಾಡ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಈ ತೀರ್ಪು ಬಂದ ನಂತರದಲ್ಲೂ ಇದನ್ನ ಹೇಗೆ ಗಮನಿಸೋದು? ನೋಡಿ, ನನ್ಗನ್ಸುತ್ತೆ ಸುಪ್ರೀಂ ಕೋರ್ಟ್ ಬಂದ ನಂತರ ಅವರು ಕಂಪ್ಲೇಂಟ್ ಕೊಡಿಸ್ತಾರೆ. ಅಲ್ಲಿ ಏನಂತ ಹೇಳಿರ್ತಾರೆ, ನೀವು ಅಲ್ಲೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದ್ರ ಮೇಲೆ ಹೇಳಿರ್ತಾರೆ. ಸೊ ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಅದ್ರ ಮೇಲೆ ಆಕ್ಟ್ ಆಗ್ಲಿ ಅಂತ ಹೇಳ್ತಾರೆ. ಆದ್ರೆ ಇದ್ರ ಬಗ್ಗೆ ಅವರೆಲ್ಲೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರ ಇದನ್ನ ಡಿಸ್ಕ್ಲೋಸ್ ಆದ್ರೆ ಇದೆಲ್ಲೋ ಒಂದ್ ರೀತಿ ಎಲ್ಲರಿಗೂ ಆಹಾರ ಆಗ್ತದೆ ಅಂತ ಅವರು ಅದನ್ನ ಹೈಡ್ ಮಾಡ್ತಾರೆ. ಆಮೇಲೆ ಒಂದನ್ನ ತಿಳ್ಕೊಳ್ಳಿ ಮೇಡಮ್, ನಾವು ಕೂಡ ವಕೀಲರನ್ನ ಪ್ರತಿನಿಧಿಸಿ ಹಲವಾರು ಬಾರಿ ನಾವು ರೆಪ್ರೆಸೆಂಟೇಟಿವ್ಸ್ ಆಗಿ ಎಲ್ಲ ಇದ್ದು, ಇವನ್ ಅಮೃತೇಶ್ ಸರ್ ಕೂಡ ಇದ್ದು, ನಾವು ವಕೀಲರ ಬಗ್ಗೆ ಅಕಸ್ಮಾತ್ ಏನಾದ್ರು ಸಣ್ಣದಾಗಿ ಒಂಚೂರು ಅವಹೇಳನಕಾರಿಯಾಗಿ ಬರ್ತದೆ ಅಂದ್ರೆ ಜಿಯೋ ಹೋದ್ರು ಕೂಡ ನಾವು ಬಿಟ್ಕೊಡೋದಿಲ್ಲ, ನಾವು ಲಾಯರ್ಗಳನ್ನ ಖಂಡಿತ ಬಿಟ್ಕೊಡೋದಿಲ್ಲ. ಆದ್ರೆ ಆಯ್ತಾ, ಆದ್ರೆ ಇಲ್ಲಿ ಈ ಬಂದಿರತಕ್ಕಂತ ವಿಚಾರ ಏನಂದ್ರೆ, ವೈಯಕ್ತಿಕವಾಗಿ ನಾಟ್ ಓನ್ಲಿ ವಕೀಲರಾಗಿ ಅಷ್ಟೇ ಅವರು ಕೇಸನ್ನು ರೆಪ್ರೆಸೆಂಟ್ ಮಾಡಿಲ್ಲ, ವೈಯಕ್ತಿಕವಾಗಿ ಬಂದು ಮಾಧ್ಯಮಗಳ ಮುಂದೆ ಅವರು ಇದನ್ನ ಕೊಟ್ಟಿದ್ದಾರೆ, ಮಾಧ್ಯಮಗಳ ಮುಂದೆ ಬಂದು ಮಾತಾಡಿದ್ದಾರೆ. ಆಮೇಲೆ ವೈಯಕ್ತಿಕವಾಗಿ ಲಾಯರ್ಗಳನ್ನ ಅವರ ಟೀಮ್ ನ ಕಳಿಸ್ಬಿಟ್ಟು ಚಿನ್ನಯ್ಯನ ಜೊತೆಗೆ ಸೆಕ್ಯೂರಿಟಿ ತರ ಕಳಿಸಿ ಅವ್ರನ್ನ ಫುಲ್ ಸೆಕ್ಯೂರ್ಡ್ ಮಾಡಿದ್ದಾರೆ. ವೈಯಕ್ತಿಕವಾಗಿ ಈ ಸಂಪೂರ್ಣವಾದ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಇವ್ರ ಕಾರ್ಗಳಲ್ಲೇ ಕರ್ಕೊಂಡು ಈ ಪರ್ಸನಲ್ ಕೇರ್ ತಗೊಂಡಿರೋದ್ರಿಂದನೇ ನಾನ್ ಕೇಳ್ತಾ ಇರೋದು, ಸರ್ ನೀವು ಪರ್ಸನಲ್ ಕೇರ್ ಆಗಿ ಮಾಡಿದೀರಾ, ನಾವು ನಿಮ್ಮ ಪರ್ಸನಲ್ ಆಗಿ ಇಟ್ಕೊಂಡು ಮಾತಾಡ್ತಾ ಇದೀವಿ. ಒಬ್ಬ ವಕೀಲರಾಗಿ ನಾವು ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ನೀವು ಅವತ್ತು ಹೇಳಿದ್ರಿ, ಆತ ಮಾಡೋ ಚಿನ್ನಯ್ಯ ತಪ್ಪು ಮಾಡಿದ್ರೆ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ. ದಯವಿಟ್ಟು ಈ ಕೂಡಲೇ ಅವ್ರ ಮೇಲೆ ಕೇಸ್ ಹಾಕಿ. ಒಂದು. ಎರಡನೇದು, ಇದು ಇವಾಗ ಕೋರ್ಟ್ ಮುಂದೆ ಈ ತರ ಹೇಳಿ ಅಕಸ್ಮಾತ್ ಏನಾದ್ರು ಫಾಲ್ಸ್ ಆಗಿ ಡಿಪೋಸಿಷನ್ ಏನಾದ್ರು ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ದಟ್ಸ್ ಕಾಲ್ ಪರ್ಜುರಿ ಆಲ್ಸೋ. ಇವನ್ ನಾಟ್ ಓನ್ಲಿ ಅಬ್ಯೂಸಿಂಗ್ ದ ಪ್ರೆಸ್ ಆಫ್ ಕೋರ್ಟ್ ಸರ್, ಇವನ್ ಪರ್ಜುರಿ ಅದು ಒಂದು ಅಫಿಡೇವಿಟ್ ಇದ್ದಂಗೆ, ಅದಕ್ಕಿಂತ ಒಂದು ಇದಾಗಿ ತಗೊಳುತ್ತೆ. ಜಡ್ಜ್ ಮುಂದೆ ಈ ತರ ಹೇಳಿಲ್ಲ, ಸುಳ್ಳು ಹೇಳಿ ಸಪ್ರೆಸ್ ಮಾಡಿ ಮೆಟೀರಿಯಲ್ ನ ಮುಚ್ಚಿಟ್ರು ಕೂಡ ಅದು ಕೂಡ ತಪ್ಪಾಗ್ತದೆ. ಅದಲ್ಲದೆ ಇವ ಸರ್ಕಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಅಂಡ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಇದನ್ನೆಲ್ಲಾ ವಿಚಾರಗಳನ್ನ ಯಾಕೆ ವಕೀಲರುಗಳು ಕೂಡ ಮುಚ್ಚಿಟ್ರು? ಮುಚ್ಚಿಡೋದು ಉದ್ದೇಶ ಏನು ಅಂದ್ರೆ, ನನ್ನ ಪ್ರಕಾರ ನೋಡಿ, ನಾನು ಎಲ್ಲ ಹೇಳಲ್ಲ, ಇದೊಂದು ವರ್ಡ್ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್. ಇದು ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಬಿಡಿ, ಆಯ್ತು, ದುಡ್ಡಿಲ್ಲ ಅಂದ್ರೆ ನಾವು ಲಾಯರ್ ಆಗಿ ನಾವು ಕೂಡ ದುಡ್ಡು ತಗೊಂಡೇ ಕೆಲಸ ಮಾಡ್ತೀವಿ ಮೇಡಮ್. ಬಡವರು ಸರ್ವಿಸ್ ಸೋಷಿಯಲ್ ಅದು ಬೇರೆ. ಆದ್ರೆ ಇದಿದೆಯಲ್ಲ, ಈ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ನನ್ನ ಪ್ರಕಾರ ಧರ್ಮಸ್ಥಳನ ಟಾರ್ಗೆಟ್ ಮಾಡಿ, ವೀರೇಂದ್ರ ಹೆಗ್ಡೆ ಅವ್ರನ್ನ ಟಾರ್ಗೆಟ್ ಮಾಡಿ ಮಾಡಿದಂತ ಒಂದು ಕಂಪ್ಲೀಟ್ ಆಗಿ ಒಂದು ಷಡ್ಯಂತ್ರದ ನ್ಯಾಯ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಗಳು ಜೀವಂತವಾಗಿರಬೇಕು. ಸುಪ್ರೀಂ ಕೋರ್ಟ್ ಕೂಡ ಇದೇ ಅಬ್ಸರ್ವೇಷನ್. ನನಗೆ ಸಮಯ ಇಷ್ಟೇ ಸರ್, ನನಗೆ ವಸಂತ್ ಗಿಳಿಯಾರ್ ಅವರು ನಾನು ಮಾತಾಡಬೇಡಿ ಅಂತ ಹೇಳಿಲ್ಲ ಸರ್. ದಿನೇಶ್ ಸರ್ ನಾನು ಮಾತಾಡಬೇಡಿ ಅಂತ ಹೇಳಿಲ್ಲ, ಬಟ್ ಅದೊಂದನ್ನೇ ಮಾತಾಡಬೇಡಿ ಅಂತ ಹೇಳ್ತೀನಿ. ವಸಂತ್ ಗಿಳಿಯಾರ್ ಅವರು ಜಾಯ್ನ್ ಆಗಿದ್ದಾರೆ. ವಸಂತ್ ಗಿಳಿಯಾರ್ ಅವರೇ ನಮಸ್ಕಾರ, ಸ್ವಾಗತ. ಬಂದೆ ಸರ್. ಆಯ್ತು ಸರ್, ಸಮಾಧಾನ. ವಸಂತ್ ಗಿಳಿಯಾರ್ ಅವರೇ, ಈಗ ಸುಪ್ರೀಂ ಕೋರ್ಟ್ ನ ಮುಂದೆ ಎಲ್ಲವನ್ನ ಕೂಡ ವಿವರವಾಗಿ ವಿವರಿಸಲಾಗಿದೆ. ಇಲ್ಲಿ ನೇರವಾಗಿ ನನಗೆ ಗೊತ್ತಿಲ್ಲ 183 ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು, ಹರ್ಷೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ನ ಮುಂದೆ ಆ ಎಲ್ಲಾ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ನ ಗಮನಕ್ಕಿದೆ ಚಿನ್ನಯ್ಯ ಯಾರ ಮೇಲೆ ಆರೋಪ ಮಾಡ್ತಿದ್ದಾನೆ ಅಂತ ಹೇಳಿ. ಇದೆಲ್ಲವನ್ನ ಗಮನಿಸಿದ ನಂತರದಲ್ಲೂ